ಇದೊಂದು ಎಲೆ ಇದ್ದರೆ ಸಾಕು ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಆಯುರ್ವೇದದಲ್ಲಿ ಪ್ರೂವ್ ಮಾಡಿದ್ದಾರೆ, ಹೌದು ಈ ಎಲೆನ ಸೂರ್ಯನ ಕಿರಣಗಳಲ್ಲಿ ಒಣಗಿಸಿದ್ರೆ ಅದು ಕಪ್ಪಾಗುತ್ತೆ ಅಂತ ಜಾದು ಮಾಡೋ ಈ ಎಲೆಯ ಎಣ್ಣೆ ಇವತ್ತಿನ ವೀಡಿಯೋಲಿ ತಂದಿದ್ದೀನಿ. ಬುಡದ ಸಮೇತ ನಿಮ್ಮ ಕೂದಲು ಕಪ್ಪಾಗುತ್ತೆ. ಬರೀ ನಿಮ್ಮ ಕೂದಲು ಕಪ್ಪಾಗಲ್ಲ, ಬುಡದ ಸಮೇತ ಕಪ್ಪಾಗುತ್ತೆ. 6 ತಿಂಗಳು 8 ತಿಂಗಳಾದರೂ ನಿಮ್ಮ ಬಿಳಿ ಕೂದಲು ಬರಲ್ಲ ನಿಮಗೆ. ನೀವೆಷ್ಟೇ ಶ್ಯಾಂಪೂ ಸೋಪಾಗಿ ತಿಕ್ಕಿದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವುದಾ ಎಣ್ಣೆ ಅಂತ ಹೇಳೋಕ್ಕೆ ಮುಂಚೆ ಪ್ರತಿಯೊಬ್ಬರು ಉಪಯೋಗಿಸೋಕ್ಕಾಗಲ್ಲ ಆ ಎಣ್ಣೆನ ಅಲ್ವಾ. ಸೊ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಏನೇನು ಅದಕ್ಕೆ ನಾವು ಪ್ರಿಕಾಷನರಿ ಮೆಜರ್ಸ್ ತಗೋಬೋದು, ಅದು ಯಾವ ರೀತಿ ಮಾಡ್ಕೊಳ್ಳೋದು, ಆ ಎಲೆ ಎಲ್ಲಿ ಸಿಗುತ್ತೆ, ಇದಿಷ್ಟು ಪ್ರಶ್ನೆಗೆ ಇವತ್ತಿನ ವೀಡಿಯೋಲಿ ಉತ್ತರ ಕೊಟ್ಬಿಡ್ತೀನಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇವಾಗ ನಮ್ಮ ಒಬ್ಬರು ಚಾಮರಾಜನಗರ ಸಬ್ಸ್ಕ್ರೈಬರು ಮ್ಯಾಮ್ ಡಿ ಮಹೇಶ್ ಅಂತ ಇತ್ತು ನಿಮ್ಮ ಐಡಿ. ನೀವು ನನ್ನ ಸ್ಕಿನ್ ವೈಟ್ನಿಂಗ್ ಕ್ರೀಮು ಮಾಡಿಕೊಂಡೆ ಅಂತ ಹೇಳಿದ್ರು, ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾವು ಏನಂತೀವಿ, ಯೂಸ್ ಮಾಡಿ ಸತತವಾಗಿ ನಾವು ಅದು ವರ್ಕೌಟ್ ಆದಾಗ ಮಾತ್ರ ವೀಡಿಯೋ ಮಾಡೋದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬಲ್ಲಿ ನಿಮ್ಮ ಕಮೆಂಟ್ ನೋಡಿದೆ. ನೆಕ್ಸ್ಟು ನಮ್ಮ ಹೇಮಾವತಿ ಮ್ಯಾಮ್ ಮೈಸೂರವರು, ಅವ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಾನು ಫೋಟೋನೇ ತೆಗೆಸ್ಕೊಳ್ದೇ ಇರೋರು, ಹೇಮಾ ನಿನ್ನ ಸೋಪಿಂದ ಅವ್ರ ಫೇಸು ಹಾಕಿದ್ರು ನನಗೆ, ನಿನ್ನ ಸೋಪ್ ಯೂಸ್ ಮಾಡ್ತಾ ಈಗ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಷ್ಟು ನಂಬಿಕೆ ಇಟ್ಕೊಂಡು ನನ್ನ ಸೋಪ್ ಬಳಸ್ತಿದ್ದೀರಾ. ಮತ್ತು ಆ್ಯಸ್ ಯೂಶ್ವಲ್ ನಮ್ಮ ನೇತ್ರಾವತಿ ಮ್ಯಾಮ್ ಅವರು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರು, ಸುಮಾರು ಸಲ ಸೋಪ್ ತೊಗೊಂಡಿದ್ದಾರೆ. ಮೊನ್ನೆ ಅವರು ಅದೇ ಹೇಳ್ತಿದ್ರು, ಕತ್ತು ಚೈನ್ ಹಾಕಿ, ಆ್ಯಕ್ಚುಲಿ ಅದು ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಮಾಡಿದ ಸೋಪು, ಕತ್ತಲ್ಲಿ ಚೈನ್ ಹಾಕ್ಕೊಂಡು ಕತ್ತೆಲ್ಲ ಕಪ್ಪಾಗಿರುತ್ತೆ ನೋಡಿ, ಅದು ಜಾದು ಮಾಡಿದೆಯಂತೆ. ನನಗೆ ಗೊತ್ತಿರಲಿಲ್ಲ ಅದು ಹೋಗುತ್ತೆ ಅಂತ. ಅವ್ರು ನನಗೆ ಹೇಳಿದ್ದಾರೆ, ಹೇಮಾ ಅದು ಹೋಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಇನ್ನೂ ಬೆಸ್ಟ್ ಬೆಟರ್ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಸಿಗಲಿ. ಮತ್ತು ಯಾರ್ಯಾರಿಗೆ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬೇಕು, ಲೈಫ್ ಎಕ್ಸಾಂಪಲ್ ಹೇಮಾ ನಾಗರಾಜ್, ಸುಮಾರು ಜನ ಇದ್ದಾರೆ. ಬಟ್ ಪ್ರತಿದಿನ ನಾನು ನಿಮ್ಮ ಜೊತೆ ಮೀಟ್ ಮಾಡ್ತೀನಲ್ಲ, ಸೊ ನನ್ನ ಸ್ಕಿನ್ ನೋಡಿ 1 ವರ್ಷಕ್ಕೆ ಮುಂಚೆ, ಈಗ ನೋಡಿ. ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ಯಾವುದಾ ಎಲೆ, ವಾಟ್ ಇಸ್ ದ ಪ್ರಿಪ್ರೇಷನ್ಸ್, ಇದನ್ನೆಲ್ಲ ನಾನು ಹೇಳ್ಬಿಡ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಜಾದು ಮಾಡೋ ಎಲೆ ಬುಡದಿಂದ ಕೂದಲನ್ನ ಕಪ್ಪು ಮಾಡುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಉದ್ದ ಮಾಡುತ್ತೆ. ಬಟ್ ನಿಮ್ಮ ಕೆಮಿಕಲ್ ಹೇರ್ ಡೈ ಹಾಕ್ಕೊಟ್ಟಾಗ ನೀವು ಪ್ರತಿ ಸಲ ಹಾಕೋಬೇಕು ಅದನ್ನು. 20-30 ದಿನಕ್ಕೊಂದ್ಸಲ. ಹೇರ್ ಫಾಲ್ ಆಗುತ್ತೆ, ಕೆಮಿಕಲ್ ಒಳಗೋಗುತ್ತೆ. ನಮ್ದು ಏನಿಲ್ಲ, ನೋ ಕೆಮಿಕಲ್, ನೋ PPT, ನೋ ಅಮೋನಿಯಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ನೆಲ್ಲಿಕಾಯಿ ಇದೆ, ಇದರಲ್ಲಿ ಲಾವಂಚ ಇದೆ, ಬಾವಂಚ ಇದೆ, ಮೆಂತ್ಯ ಕಾಳುಗಳಿದೆ, ಜಟಾಮಾಂಸಿನ ಒಣಗಿಸಿ ಚೆನ್ನಾಗಿ ಒಣಗಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀವಿ. ಮೆಂತ್ಯ ಇದೆ, ಮತ್ತು ನಟ್ಟು ಗ್ರಾಸು ಅಂದರೆ ಹರಳೆಕಾಯಿ ಇದೆ. ಹರಳೆಕಾಯಿ ಎಣ್ಣೆ ಕೇಳಿದಿರಲ್ಲ, ಹರಳೆ ಎಣ್ಣೆ ಮಾಡ್ತಿರಲ್ಲ, ಹರಳೆಕಾಯಿ ಅದರದ್ದು ಒಣಗಿಸಿ ಆ ಪುಡಿನೂ ಹಾಕಿದ್ದೀವಿ, ಆಯಿತಾ. ನೆಕ್ಸ್ಟು ಇದರಲ್ಲಿ ಲಾವಂಚ ತುಂಬ ವಿಶೇಷವಾದ ಪಾತ್ರ ವಹಿಸುತ್ತೆ, ಯಾಕೆಂದರೆ ಅದು ಕೂದಲನ್ನ ಪುರದಿಂದ ಗಟ್ಟಿ ಮಾಡುತ್ತೆ. ಇದೆಲ್ಲ ಒಂದು ಕಡೆ ಆದರೆ, ಕೆಲವೊಂದು ಹರ್ಬ್ಸು ಅಂದರೆ ಇವಾಗ ದಾಸವಾಳದ ಹೂ ಅಂದರೆ ಕೆಂಪು ಹೂಗಳನ್ನ ಒಣಗಿಸಿ ಹಾಕಿದ್ದೀವಿ, ಆಮ್ಲನ ಒಣಗಿಸಿ ಹಾಕಿದ್ದೀವಿ. ಇವೆಲ್ಲ ಒಂದು ಅಳತೆಯಲ್ಲಿ ಮಾಡಿರೋದು. ಇಲ್ಲಿ ನಾನು ಗಾಣದ ಕೊಬ್ಬರಿ ಎಣ್ಣೆ, ಅದಕ್ಕೆ ನಿಮ್ಮ ಜೊತೆ ಕಲರ್ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಪ್ರಮಾಣ ಒಬ್ರಿಗೋ ಇಬ್ರಿಗೋ ನೋಡಿಕೊಂಡು ಎಣ್ಣೆ ಮಿಕ್ಸ್ ಮಾಡಿ, ಎಣ್ಣೆ ಒಳಗೆ ಆ ಪದಾರ್ಥ ಮುಳುಗಬೇಕು ಅಷ್ಟು. ಮತ್ತು ಕಲರ್ ಚೇಂಜ್ ಆಗಬೇಕು, ಎಣ್ಣೆದು ಗೋಲ್ಡನ್ ಕಲರ್ ಬರಬೇಕು, ಆಯಿತಾ. ನಿಮಗೆಲ್ಲೂ ಕೊಬ್ಬರಿ ಎಣ್ಣೆ ಗೋಲ್ಡನ್ ಕಲರ್ ಇರೋಲ್ಲ, ಬಟ್ ನಾವು ಈ ಪದಾರ್ಥಗಳೆಲ್ಲ ಹಾಕಿದಾಗ ಇದು ಸಾರ ಅದರಲ್ಲಿ ಇಳಿದಾಗ ಎಣ್ಣೆಯಲ್ಲಿ ನಮಗೆ ಗೋಲ್ಡನ್ ಕಲರ್ ಬರುತ್ತೆ. ಓಕೆ, ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸಿದ ನೋಡಿ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇನ್ನೇನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಎಣ್ಣೆನ ಸೋಸ್ಕೊಳ್ಳೋಣ, ಆಯಿತಾ. ಸೊ ಇದು 4:4 ಮೆಥಡಲ್ಲಿ ಕೂದಲಿಗೆ ಅಪ್ಲೈ ಮಾಡಬೇಕು. ಮತ್ತು ಇದು ತಣ್ಣಕ್ಕಾದಾಗ ಯೂಸ್ ಮಾಡಿದ್ರೆ ಕೂದಲಿಗೆ ಏನೂ ಯೂಸ್ ಇಲ್ಲ. ಸೊ ಇದು ಸ್ವಲ್ಪ ಬಿಸಿ ಇರಬೇಕು, ಉಗುರು ಬೆಚ್ಚಗಿರಬೇಕು, ಹಂಗಂತ ಬಿಸಿ ಎಣ್ಣೆ ಹಾಕ್ಕೊಂಬೇಡಿ, ಓಕೆನಾ. ಇವತ್ತಿನ ವೀಡಿಯೋಗೆ ಹೋಗೋಣ. ಈಗ ಉಗುರು ಬೆಚ್ಚಗಿನ ಸ್ವಲ್ಪ ಬಿಸಿ ಇದೆ, ಆಯಿತಾ. ನಿಮ್ಮ ಕೂದಲಿಗೆ ಅನುಸಾರವಾಗಿ ನೀವು ಎಷ್ಟು ಶಾಖ ತಡಿಬೋದು. ಫಸ್ಟು ಏನಂತೀವಿ, ಐರನ್ ಬಾಣಲೆ ಮುಖ್ಯ. ಸೆಕೆಂಡು ನಾವಿಲ್ಲಿ ಮರದ ಬಾಚಣಿಗೆಯಲ್ಲಿ ಸಿಕ್ಕೆಲ್ಲ ತಕ್ಕೋಬೇಕು. ಇವೆಲ್ಲ ಚಿಕ್ಕ ಟಿಪ್ಸು. ಈಗ ಯಾರು ಫಾಲೋ ಮಾಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಹಿಂದಿನ ಕಾಲದಲ್ಲಿ ಫಸ್ಟ್ ಸಿಕ್ ಬಿಡಿಸ್ಬಿಟ್ಟೆ ನಮಗೆ ಎಣ್ಣೆ ಹಾಕ್ತಾಯಿದ್ರು, ಯಾರು ಡೈರೆಕ್ಟಾಗಿ ಎಣ್ಣೆ ಹಾಕ್ತಿರಲಿಲ್ಲ, ಆಯಿತಾ. ಈಗ ಪಾಪ್ಟಿ ತಕ್ಕೊಂಡು ಒಂದು ಕಾಟನ್ ಬಾಲ್ ಸಹಾಯದಿಂದ ಎಣ್ಣೆನ ಫಸ್ಟು ನೆತ್ತಿಗೆ ಅಪ್ಲೈ ಮಾಡೋಣ. ನೆತ್ತಿಗೆ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ. ಈವನ್ ಆಫ್ಟರ್ 40-45 ಇಯರ್ಸ್ ನನ್ನ ಕೂದಲು ಈಗಾಗಲೇ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಸುಮಾರಷ್ಟು ವೀಡಿಯೋಸಲ್ಲಿ, ಆಯಿತಾ. ಸೊ ನೋಡಿ, ಯಾರಾದರೂ ಹೊಸಬ್ರು ಹೇಮನ್ ಕೂದಲು ನೋಡಿಲ್ಲ ಅಂದರೆ ನೋಡಿ. ಈವನ್ ಆಫ್ಟರ್ 40-45 ಇಯರ್ಸ್ ಯು ಕ್ಯಾನ್ ಮೇಂಟೈನ್. ಬಟ್ ನಾ ಹೇಳ್ದಂಗೆ ನಮ್ಮ ಆರೈಕೆ ಕೂದಲಿಗೆ ತುಂಬ ಮುಖ್ಯ ಆಗುತ್ತೆ. ಇನ್ನು ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ವಿ ಆರ್ ಯೂಸಿಂಗ್. ಸೊ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಭೃಂಗರಾಜ, ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅದಕ್ಕೆ, ಬೇವಿನ ಎಲೆಗಳು, ಲಾವಂಚ, ಬಾವಂಚ, ನಟ್ ಗ್ರಾಸು, ಮೆಂತ್ಯ ಕಾಳುಗಳು, ಮತ್ತು ಹೈಬಿಸ್ಕಸ್, ಕೆಂಪು ದಾಸವಾಳದ ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ ಹಾಕಿರೋದು, ಓಕೆ.
ಲಾಟ್ ಮೆನಿ ಮೋರ್ ಅದರಲ್ಲಿ, ಆಯಿತಾ. ಅಷ್ಟು ಈಸಿಯಾಗಿ ಒಂದು ಎಣ್ಣೆ ನಾವು ತಯಾರಿಸ್ತೀವಿ ಅಂದರೆ ಇಟ್ ಇಸ್ ನಾಟ್ ಸೋ ಈಸಿ, ಆಯಿತಾ. ಸೊ ಸುಮಾರಷ್ಟು ಪ್ರಾಡಕ್ಟ್ಸ್ ಹಾಕಿ ಮಾಡಿರೋದು. ಸೊ ಫಸ್ಟು ಇದು ನೆತ್ತಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ನಾನೀಗ 4:4 ಮೆಥಡ್ ಹೇಳ್ಕೊಟ್ಟಿದ್ದೀನಿ ಸುಮಾರು ಸಲ. ಅಂದರೆ ಮೊದಲೆಲ್ಲ ನೆತ್ತಿಗೆ ಎಣ್ಣೆ ಹಚ್ಚಿ ಅನ್ನೋರಲ್ವಾ, ಅದೇ ಫಾರ್ಮುಲಾ ಈಗ 4 ಬೆಟ್ಟು ಮುಂದೆ ಇಟ್ಕೊಳ್ಳಿ, 4 ಹಿಂಭಾಗ ಇಟ್ಕೊಂಡು ನೆತ್ತಿಗೆ ಎಣ್ಣೆ ಹಚ್ಕೊಳ್ಳಿ. ಓಕೆ, ನಿಮ್ಮ ಒಂದೊಂದು ಕೂದಲು ಬುಡಕ್ಕೆ ನಮಗೆ ಎಣ್ಣೆ ಬೇಕು. ಇದರಿಂದ ನಿಮಗೆ ಇದು ಕೂದಲು ಬೆಳೆಯೋದ್ರ ಜೊತೆಗೆ ಫಸ್ಟ್ ಇದ್ರದ್ದು ಮೇನ್ ಇಂಟೆನ್ಷನ್ ಕೂದಲು ಕಪ್ ಮಾಡುತ್ತೆ, ಮತ್ತು ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ, ಹೇರ್ ಫಾಲ್ ಇಮ್ಮಿಡಿಯೇಟ್ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ಡ್ಯಾಂಡ್ರಫ್ ಇರಲ್ಲ. ಸೊ ದೀಸ್ ಆರ್ ದ ಬೇಸಿಕ್ ಏನಂತೀವಿ ಪಾಸಿಟಿವ್ ನೋಟ್ ಆಫ್ ದಿಸ್ ಆಯಿಲ್. ಅದಕ್ಕೆ ಅಷ್ಟು ಪದಾರ್ಥಗಳನ್ನ ಏನು ಎಳೆ ಬಿಸಿಲಲ್ಲ, ಜೋರು ಬಿಸಿಲಲ್ಲಿ ಒಣಗಿಸಿ ವಿಟಮಿನ್ ಡಿ ಸಿಕ್ಕಿದೆ ಅದಕ್ಕೆ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ವಿಟಮಿನ್ ಡಿ ಫಾರ್ ಯುವರ್ ಹೇರ್, ಫಾರ್ ಯುವರ್ ಸ್ಕಿನ್ ಬೆನಿಫಿಟ್ಸ್. ಯಾಕಂದರೆ ನಾನು ವಿಟಮಿನ್ ಡಿ ಬಗ್ಗೆನೇ ಒಂದು ದೊಡ್ಡ ವೀಡಿಯೋ ಮಾಡ್ಬೋದು, ಒಂದು ಅರ್ಧ ಗಂಟೆ ಮಾತಾಡ್ಬೋದು ವಿತ್ ಲೈವ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು. ಓಕೆ, ಸೊ ಅದರಿಂದನೇ ಈಗ ಮ್ಯಾಕ್ಸಿಮಮ್ ಡಿಫಿಷಿಯನ್ಸಿ ಬರ್ತಿರೋದು ಸುಮಾರು ಜನಕ್ಕೆ ವಿಟಮಿನ್ ಡಿ ಅಲ್ವಾ. ಸೊ ಅದರಿಂದನೇ ಇದನ್ನೆಲ್ಲ ಇದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಟಿರೋದು. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದು. ಗಾಣದ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸೂಪರಾಗಿರೋ ರಿಸಲ್ಟ್ ಬರುತ್ತೆ. ಇಲ್ಲ ಅಂದವರು ಪ್ಯಾರಾಚೂಟೇ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಹೇಳುವಂಗೆ ಕೂದಲಿಗಿನ್ನ ನಾವು ಬುಡಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ. ಸೊ ಇದು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಲೂಸ್ ನಾಟ್ ಹಾಕ್ಕೊಳ್ಳಿ. ಇನ್ನೇನಾದ್ರು ನಿಮಗೆ ಡೌಟು ಕ್ಯೂರೀಸ್ ರಿಗಾರ್ಡಿಂಗ್ ದಿಸ್ ಇದ್ದರೆ ನೀವು ವಾಟ್ಸಪ್ ಅಥವಾ ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ಬೋದು. ನಾನು ಹೇಳ್ದಂಗೆ ಪ್ರತಿಯೊಂದು ಪದಾರ್ಥದಲ್ಲೂ ಪ್ರೂವನ್ ರಿಸಲ್ಟ್ ಇದೆ. ಲಾವಂಚ, ಬಾವಂಚ, ಕರ್ಬೇವಿನ ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಹೂಗಳು, ಮೆಂತ್ಯ ಕಾಳುಗಳು ಅಲ್ವಾ. ಸೊ ನೆಕ್ಸ್ಟ್ ಇದಕ್ಕೆ ಇನ್ನೂ ಇಂಪಾರ್ಟೆನ್ಸ್ ನೆಕ್ಸ್ಟ್ ವೀಡಿಯೋಲಿ ಡೆಫಿನೆಟಾಗಿ ಬರುತ್ತೆ ಅಂತ ಹೇಳ್ತಾ, ಇದರಲ್ಲಿ ಏನಿದೆ ಹೆಂಗೆ ಕೂದಲು ಕಪ್ಪಗೆ ಮಾಡುತ್ತೆ. ಓಕೆ, ಇದರಲ್ಲಿ ಲಾವಂಚ, ಬಾವಂಚ ಸೈಡ್ಗೆ ಹಿಡಿಯೋದನ್ನು, ಭೃಂಗರಾಜ ಆಯಿತಾ, ಭೃಂಗರಾಜ ಕೂದಲನ್ನು ಕಪ್ಪಗೆ ಮಾಡುತ್ತೆ, ನೆಲ್ಲಿಕಾಯಿ ಆಯಿತಾ. ಸೊ ಇದರಲ್ಲಿ ಏನಂತೀವಿ, ನೆಲ್ಲಿಕಾಯಿ ಜೊತೆ ನಮಗೆ ಫ್ಲ್ಯಾಕ್ ಸೀಡ್ಸು ಇದೆ. ಕೂದಲು ಬರೀ ನಾನೇನಂದೆ ಬುಡದಿಂದ ಕೂದಲು ಕಪ್ಪಗೆ ಮಾಡಲ್ಲ, ಉದ್ದ ಮಾಡುತ್ತೆ, ದಟ್ಟ ಮಾಡುತ್ತೆ, ಏನಂತೀವಿ ವಾಲ್ಯೂಮ್ ಮಾಡುತ್ತೆ. ನಮಗೆ ಮಂಡಿಯವ್ರಿಗೂ ಕೂದಲು ಬೇಕು ಅಂತ ಹೇಳ್ತಾರೆ, ಕಾಲವ್ರಿಗೂ ಪಾದದವ್ರಿಗೂ ಕೂದಲು ಬೇಕು ಅಂತಾರೆ ಆಯಿತಾ. ಭೃಂಗರಾಜ, ಆಮ್ಲ, ಜಟಾಮಾಸಿ ಮತ್ತು ಬೇವಿನ ಎಲೆಗಳು ಹೇಳ್ತಾ ಹೋಗ್ತೀನಿ ನಾನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಲಾವಂಚ, ಬಾವಂಚ ಆಯಿತಾ. ಸೊ ಇದಿಷ್ಟು ಹಾಕೋದ್ರಿಂದ ಮತ್ತು ಮೆಂತ್ಯ ಕಾಳುಗಳು, ಇದ್ರ ಜೊತೆಗೆ ನಮಗೆ ಅಗಸೆ ಬೀಜನೂ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾನು ಹೇಳಿದ್ದೀನಿ. ಭೃಂಗರಾಜ ಮತ್ತು ಇದು ಕೂದಲು ಕಪ್ಪು ಮಾಡುತ್ತೆ, ಆಮ್ಲ ಕೂದಲನ್ನು ಕಪ್ಪು ಮಾಡುತ್ತೆ, ಕರ್ಬೇವಿನ ಸೊಪ್ಪು ಕೂದಲನ್ನು ಕಪ್ಪು ಮಾಡುತ್ತೆ, ಮೆಂತ್ಯ ಕಾಳುಗಳು ಕೂದಲನ್ನು ಗಟ್ಟಿಗೆ ಮಾಡುತ್ತೆ ಅಲ್ವಾ. ಇದಿಷ್ಟು ಸೇರಿದ್ರೇ ನಮಗೆ ಲಾವಂಚ, ಬಾವಂಚ ಸೇರಿದ್ರೆ ಕೂದಲಲ್ಲಿ ಸ್ಟ್ರಾಂಗ್ನೆಸ್ ಬರೋದು, ಹೇರ್ ಫಾಲ್ ಆಗೋಲ್ಲ. ಎಲ್ಲೂ ರೂಲ್ಸ್ ಇಲ್ಲ ರೀ. ಹಿಂದಿನ ಕಾಲದಲ್ಲಿ 30 ವರ್ಷಕ್ಕೆ ಮುಂಚೆ ನೋಡ್ಕೊಂಬನ್ನಿ, ನಮ್ಮ ಅಜ್ಜಿಗೆಲ್ಲ ಇಷ್ಟು ದಟ್ಟವಾಗಿ ಕೂದಲಿತ್ತು, ಅದು ಫುಲ್ ಬೆಳ್ಳಕ್ಕಿರಲಿಲ್ಲ ಅವ್ರ ಕೂದಲು. ಯಾಕೆಂದರೆ ಅವ್ರದ್ದು ಅಪ್ಲಿಕೇಶನಲ್ಲಿ ಕ್ಯಾಸ್ಟ್ರ್ ಆಯಿಲ್ ಹರಳೆಣ್ಣೆ ಇತ್ತು, ಗಾಣದ ಹರಳೆಣ್ಣೆ ತೊಗೊಂಬನ್ನಿ ಆಯಿತಾ. ಇದರಲ್ಲಿ ಇನ್ನೊಂದೇನು ಗೊತ್ತಾ, ಹರಳೆ ಎಣ್ಣೆ ಬೀಜ ಇದೆಯಲ್ಲ ಅದನ್ನು ಕುಟ್ಟಿನೂ ಸಹ ಪುಡಿ ಮಾಡಿ ಹಾಕಿದ್ದೀವಿ ಇದಕ್ಕೆ. ಸುಮ್ಮನೆ ಒಂದು ಏನಂತೀವಿ, ಒಂದು ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ, ಇಟ್ ವಿಲ್ ಟೇಕ್ ಟೈಮ್, ಲಾಟ್ ಆಫ್ ಎಫರ್ಟ್ ಇದೆ ಇದರಲ್ಲಿ ಆಯಿತಾ. ನನ್ನ ಸೋಪ್ ಥರ, ನನ್ನ ಆದ ಪ್ರಾಡಕ್ಟ್ಸ್ ಥರ ಇದನ್ನು ಐ ಹೋಪ್ ಚೆನ್ನಾಗಿ ಹೋಗುತ್ತೆ ಅಂತ. ಓಕೆನಾ. ಸೊ ಯಾಕೆ ಇದನ್ನು ಮಾಡಿದೆ ಅಂದರೆ ನೋಡಿ, ಯೂಶ್ವಲಿ ಎಲ್ಲರಿಗೂ ಎಣ್ಣೆ ಕಳ್ಸೋಕ್ಕಾಗಲ್ಲ ಔಟ್ಸೈಡ್ ಬ್ಯಾಂಗ್ಳೂರ್. ಸೊ ಇದಿದ್ದಾಗ ಯು ಕ್ಯಾನ್ ಆರ್ಡರ್ ಅಲ್ವಾ. ನಾನು ಜಸ್ಟ್ ರಾ ಮೆಟೀರಿಯಲ್ಸ್ ಕಲ್ತೀನಿ, ನಾನು ಹೇಳ್ಕೊಡ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ಹೌ ಟು ಯೂಸ್ ದಿಸ್ ಅಂತ. ಏನೋ ಎಣ್ಣೆ ಹಾಕಿದ್ವಾ ಮಾಡಿದ್ವಾ ಅಂತ ಅಲ್ಲ, ಆ ಮೆಷರ್ಮೆಂಟ್ ತೋರಿಸಿರೋದು ಬರೀ ನನ್ನ ಕೂದಲಿಗೆ ಮಾತ್ರ. ನೀವು ಈ ಹೋಲ್ ವಾಲ್ಯೂಮ್ ತೊಗೋತಿದ್ದೀರಾ ಅಂದರೆ ದ ಪ್ರೊಸೀಜರ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್. ಓಕೆನಾ. ಸೊ ಎಲ್ಲ ಗಂದಿಗೆ ಅಂಗಡಿಲೂ ಅವೈಲಬಲ್ ಇದೆ. ಇಷ್ಟಿಷ್ಟು ಪ್ರಮಾಣ ಅಂತಿದೆ, ನೀವೆಲ್ಲ ಮಿಕ್ಸ್ ಮಾಡಿ ಒಂದು ಬಾಟ್ಲಲ್ಲೋ ಒಂದು ಇದರಲ್ಲಿ ಹಾಕಿಟ್ಕೊಳ್ಳಿ, ಬಾಟ್ಲೆಸ್ ಕಂಫರ್ಟಬಲ್ ಹಾಕಿಟ್ಕೊಂಡು ನೀವು ನಾ ಹೇಳಿದ ಪ್ರೊಸೀಜರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಓಕೆನಾ. ಸುಮಾರು ಜನ ಕಮೆಂಟ್ಸ್ ಹಾಕಿದ್ದೀರಾ, ನಾನು ಸ್ವಲ್ಪ ಬ್ಯುಸಿ ಇದೆ, ಕಮೆಂಟ್ಸ್ ಉತ್ತರ ಕೊಡೋಕ್ಕಾಗಲ್ಲ. ಡೆಫಿನೆಟಾಗಿ ಇವತ್ತು ನಾಳೆ ಕೂತ್ಕೊಂಡು ಎಲ್ಲ ಕಮೆಂಟ್ಸ್ಗೆ ಉತ್ತರ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನ ಡೌಟ್ಸು ಕ್ಯೂರಿಯಸ್ ಇದೆಯಾ ಗೊತ್ತಲ್ಲ, ನಮ್ಮ ವಾಟ್ಸಪ್ ಇದೆ, ಯೂಟ್ಯೂಬಲ್ಲಿ ಮೆಸೇಜ್ ಇದೆ. ನಾನು ಹೇಳಿದ ಅಷ್ಟು ಪದಾರ್ಥಗಳನ್ನ ಹಾಕಿ ನೀವು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿ ಎಣ್ಣೆ ಕಾಯಿಸಿ, ನೆನ್ನೆ ವೀಡಿಯೋಲಿ ಯಾವ ರೀತಿ ನಾನು ಶೇರ್ ಮಾಡಿದ್ದೀನಿ, ಎಣ್ಣೆ ಹಚ್ಕೊಂಡು ಇದು ಮಾಡಿಕೊಂಡು. ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ.